ಹಾಸನದ ಬಗ್ಗೆ ಎತ್ತಿನಹೊಳೆ ಬಗ್ಗೆ ನಾನು ಬಿಡದಿ ಟೌನ್ಶಿಪ್ ಮಾತನಾಡ್ತಿದ್ದೀನಿ. ನೀವು ಭೂಮಿ ಕಳೆದುಕೊಂಡ ಸಂತ್ರಸ್ತ, ಈಗಲೂ ಪರಿಹಾರ ಸಿಕ್ಕಿಲ್ಲ, ನೆಮ್ಮದಿನೂ ಸಿಕ್ಕಿಲ್ಲ, ಪರಿಹಾರಕ್ಕಾಗಿ ಅಲ್ದಾಡ್ತಾ ಇದ್ದೀರಿ. ಬಿಡದಿ ಅವ್ರು ಕೊಟ್ರೆ ಇನ್ನೆಷ್ಟು ವರ್ಷ ಅವರು ಪರಿಹಾರಕ್ಕೆ ಅಲ್ದಾಡ್ಬೇಕು? ಕೇಳಿ, ನಾನು ಅಲ್ಲಿ ವಾಸ್ತವವನ್ನು ಉದಾಹರಣೆ ಕೊಟ್ಟೆ. ನಾ ಎತ್ತಿನಹೊಳೆ ಅಂದ್ರೆ ಹಾಸನಕ್ಕೆ ಹೋಗಲ್ಲ ಸರ್. ಇದೇ ಕೊರಟಗೆರೆ ಭಾಗ ಅಥವಾ ಶಿರಾ ಭಾಗಗಳಲ್ಲಿ ಏನು ಕೊರಟಗೆರೆ ಇದು ಎತ್ತಿನಹೊಳೆ ವಿಚಾರದಲ್ಲಿ ಆ ಒಂದು ಕಾಮಗಾರಿಗಳಾಗುವಂತ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಯಾಕೆಂತಂದ್ರೆ ಅದು ಇನ್ನೂ ತನಕ ಕಾಮಗಾರಿನೇ ಮುಗ್ದಿಲ್ಲ, ಬಟ್ ಈ ಕಾಮಗಾರಿ ಮುಗಿಯುವಂತದ್ದಕ್ಕೆ ಬಂದಿದೆ. ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಬಿಡದಿ ಸರ್. ಬಿಡದಿ ವಿಚಾರವಾಗಿ ಇವತ್ತು ಮೊಸಳೆ ಕಣ್ಣೀರು ಸುರಿಸ್ತಾ ಇರ್ತಕ್ಕಂಥ ಮಾನ್ಯ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಹಾಕಿ ಗುದ್ಲಿ ಪೂಜೆ ಹಾಕ್ತವ್ರು ನೀವು. ಅಲ್ಲಿನ ರೈತರು ಅವರ ನೋವು ಸಂಕಷ್ಟಗಳನ್ನ ಹೇಳ್ಕೊಳ್ತಿದ್ದಾರೆ. ಇವರೇ ಮುಖ್ಯಮಂತ್ರಿ ಆಗಿದ್ರಲ್ವಾ, ರೈತರ ಮೇಲೆ ಕಾಳಜಿ ಕಳಕಳಿ ಇದ್ದಿದ್ರೆ ಆ ರೆಡ್ ಝೋನ್ ಅನ್ನ ತೆಗಿಬೇಕಿತ್ತಲ್ವಾ. ಇವರೇ ಮೊನ್ನೆ ದಿನ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ, ನಾನು ರೈತರು ಬಿಡದಿ ನನ್ನ ಕನಸಿನ ಕೂಸು, ಅವರಿಗೆ 40% ಕೊಡುವಂತಹ ಕೆಲಸವನ್ನ ಮಾಡ್ತೀನಿ ಅಂತೆಲ್ಲ. ಮೊನ್ನೆ ತನಕ ಇದ್ದವರು ಈ ಕ್ಷಣಕ್ಕೆ ಅವರು ತಮ್ಮ ನಾಲಿಗೆಯನ್ನ ಬದಲಾಯಿಸಿ ಈ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇನ್ನೊಂದು ವಿಚಾರ ಹೇಳ್ತಾರೆ. ಅಂತದ್ದು ರಿಯಲ್ ಎಸ್ಟೇಟ್ ಏಜೆಂಟ್ ಅನ್ನುವಂತ ಪದವನ್ನ ಬಳಸಿದ್ದಾರೆ. ಸ್ವಾಮಿ ಕುಮಾರಣ್ಣ ಅವರೇ, ನೀವು DLF ಗೆ ಕೊಡುವಂತ ಸಂದರ್ಭ ಆ ಸನ್ನಿವೇಶಗಳು ಬಂದಾಗ ನೀವೇನಾಗಿದ್ರಿ? ನಿಮ್ ಸರ್ಕಾರ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿತ್ತ ಅವತ್ತು? ನೀವು ಮಾಡಿದ್ರೆ ಅದು ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲ, ಮಣ್ಣಿನ ಮಾಫಿಯಾ ಅಲ್ಲ. ನಿಮ್ ಮಾಡಿದ್ರೆ ಮಣ್ಣಿನ ಮಕ್ಕಳು. ಬೇರೆ ಯಾರಾದ್ರೂ ಒಂದು ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳನ್ನ ಮಾಡಿದ ತಕ್ಷಣ ಈ ರೀತಿ ರಾಜಕೀಯದ ಆರೋಪಗಳು ಸಲ್ಲ. ನೀವು ಯಾವುದೇ ರೀತಿಯಾದಂತಹ ಒಂದು ಅಲ್ಲಿಗೇನಾರು ಈ ರೀತಿ ಶಂಕುಸ್ಥಾಪನೆ ಮಾಡ್ದೇನೆ ಸರ್ ಇವಾಗ ರೆಡ್ ಝೋನ್ ಅಂತ ಮಾಡಿದಾಗ ಆ ರೈತರು ಇಷ್ಟು ದಿನ ನರಕ ಸದೃಶ ಯಾತನೆಯನ್ನು ಅನುಭವಿಸಿದ್ರಲ್ವಾ. ಈಗ ಒಬ್ಬ ಏನೋ ಒಂದು ಅಲ್ಲಿ ಇಂಡಸ್ಟ್ರಿ ಮಾಡ್ಬೇಕು, ಮತ್ತಿನ್ನೊಂದು ಮಾಡ್ಬೇಕು, ಅಥವಾ ಲೇಔಟ್ ಮಾಡ್ಬೇಕು, ಏನಾದ್ರೂ ಅನ್ಕೊಂಡೇ ಇರ್ತಾನೆ. ಯಾಕೆಂದ್ರೆ ಕೃಷಿಕ ಇವತ್ತು ಬದಲಾಗ್ತಾ ಬಂದಿದ್ದಾನೆ ದಿನಮಾನಸಕ್ಕೆ ತಕ್ಕಂತೆ. 100 ಜನರಲ್ಲಿ 10 ಜನ ಆದ್ರೂ ಅವರು ಉದ್ಯಮವಾಗಿ ಪರಿವರ್ಸೋದಕ್ಕೆ ಹೋಗ್ತಾರೆ. ಆದ್ರೆ ಅಂತವರ ಬದುಕನ್ನು ಹೈರಾಣ ಮಾಡ್ಲಿಕ್ಕೆ ಮೂಲ ಕಾರಣ ಶಂಕು ಸ್ಥಾಪನೆ ಮಾಡಿದ್ದು ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರಲ್ವಾ. ಇವತ್ತು ಮಣ್ಣಿನ ಮಗ ಅಂತ ಮಾನ್ಯ ಶ್ರೀ HD ದೇವೇಗೌಡರನ್ನ ಹೆಮ್ಮೆಯಿಂದ ಹೇಳ್ತೀವಿ. ಆಯ್ತು, ನೀವು ಇದು ನೈಸ್ ರೋಡಿನ ವಿಚಾರಕ್ಕೆ ಬಂದಾಗ್ಲೂ ಬಹಳ ಹೋರಾಟ ಮಾಡೋದಕ್ಕೆ ಬಂದ್ರಲ್ವಾ. ನೈಸ್ ರೋಡಿಗೂ ಶಂಕುಸ್ಥಾಪನೆ ಹಾಕಿದ್ದು ಇದೇ ದೇವೇಗೌಡರಲ್ವಾ. ಸರಿ ಹೇಳಿ ಸರ್. ನಾನು ಕೇಳ್ತಾ ಇರೋದು ಬಹಳ ಸಿಂಪಲ್ ಪ್ರಶ್ನೆ. ಕೇಳಿ ಸರ್. ಅವರು ಕನಸನ್ನ ಕಂಡಿದ್ದಾರೆ, ಈಗಲೂ ನನ್ನ ಕನಸಿನ ಕೂಸು ಅಂತ ಒಪ್ಕೊಂಡಿದ್ದಾರೆ. ಆದರೆ ಆ ಯೋಜನೆಯನ್ನ ಕೈ ಬಿಟ್ರು. 474 ದಿನ ರೈತರು ಹೋರಾಟ ಮಾಡಿದ್ರು. ರೈತರ ಬೆಂಬಲಕ್ಕೆ ನಾನು ನಿಲ್ಲಬೇಕಾಯ್ತು, ಯೋಜನೆ ಕೈ ಬಿಟ್ಟೆ. ಅದನ್ನ ನೀವ್ಯಾಕೆ ಎತ್ಕೊಂಡ್ರಿ, ಕೈಗೆ ಎತ್ಕೊಂಡ್ರಿ? ಸರ್ ನೋಡಿ, ಈಗ ಒಂದು ನಗರ ಬೆಳೆದಿದೆ ಸರ್, ಒಂದು ಟೌನ್ಶಿಪ್ ಆಗ್ಬೇಕಾಗಿದೆ. ಇವತ್ತದು ರೆಡ್ ಝೋನ್ ನಲ್ಲಿ ಇರ್ತಕ್ಕಂಥದ್ದು, ನೋಟಿಫಿಕೇಶನ್ ಆಗಿರ್ತಕ್ಕಂತ ಒಂದು ಲ್ಯಾಂಡ್ ಅದು. ಮತ್ತೆ ಇನ್ನೊಂದು ಉದಾಹರಣೆ ಸರ್, ಇವಾಗ ಅದೇ ರೀತಿ ಹೋರಾಟಗಳು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕಾದ್ರೂ ಆಯ್ತು, ವಾಸ್ತವಾಂಶ. ಇವತ್ತು ಅಲ್ಲಿ ಸರ್ಕಾರಗಳು ರೈತರ ಜೊತೆ ಒಂದು ಸಂಘರ್ಷ ಇಲ್ಲದ ರೀತಿ ಒಂದು ಸಮನ್ವಯತೆಯನ್ನು ಮಾಡಿಕೊಂಡು ಅವ್ರಿಗೊಂದು ಗೌರವಯುತ ಧನವನ್ನ ಕೊಟ್ಟು ಇವತ್ತು ಬೆಂಗಳೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸಾಧ್ಯ ಆಗಿದೆ. ಹಾಗೆ ದೇವನಹಳ್ಳಿಲೂ ಇದೇ ಭೂಮಿ ವ್ಯಾಜ್ಯ ಬಂದಾಗ ನಮ್ಮ ಸರ್ಕಾರ ಅದನ್ನ ಕೈ ಬಿಡುವಂತಹ ಕೆಲಸವನ್ನ ಮಾಡಿದೆ. ಈಗ ರೈತರಲ್ಲಿ ನೋಡ್ತಾರೆ 70 to 80% ರೈತರುಗಳು ಆ ಭೂಮಿಯನ್ನ ಕೊಡಕ್ಕೆ ಒಪ್ಪಿಗೆ ಕೊಟ್ಟಾಗ ಮಾತ್ರ ನಾವೇನೇ ಬೇಕಿದ್ರು ಮುಂದುವರಲಿಕ್ಕೆ ಸಾಧ್ಯ. ಹಾಗೇನೆ ಅವರಿಗೆ ಒಂದು ಗೌರವಪೂರ್ವಕವಾದ ಹಣವನ್ನ ಕೊಡ್ಲಿಕ್ಕೂ ಸಮೇತ, ಹಣದಿಂದ ಒಬ್ಬ ರೈತರನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ ಸರ್. ಈ ದೇಶ ನಿಂತಿರ್ತಕ್ಕಂಥದ್ದೇ ರೈತರಿಂದ. ಅವನು ಹುಟ್ಟಿದ್ರೆ ಬಿತ್ತಿದ್ರೆ ನಮ್ಮ ಹೊಟ್ಟೆಗೆ ಅನ್ನ ಸಿಗುವಂತದ್ದು, ಇದು ವಾಸ್ತವ ಸತ್ಯನೇ. ಆದ್ರೆ ಅಲ್ಲಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಇಲ್ಲಿ ಯಾರು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೆ ಹೋಗ್ತಾರೆ. ನಿಮ್ ಕ್ವಶನ್ ನಾನು ಇವ್ರಿಗೆ ಫಾರ್ವರ್ಡ್ ಮಾಡ್ತೀನಿ. ಕುಮಾರಣ್ಣ ಮಾಡಿದ್ದು ರಿಯಲ್ ಎಸ್ಟೇಟ್, ಅವ್ರು ಆರಂಭ ಮಾಡಿರುವಂತ ಕೂಸು ನೀರ್ ಹಾಕಿದ್ರು, ಬೆಳೆಸಿದ್ರು, ಹೆಮ್ಮರ ಆಯ್ತು. ಅದರ ಫಲವನ್ನ ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ. ಕುಮಾರಣ್ಣ ಅವರು ಡಬಲ್ ಸ್ಟ್ಯಾಂಡರ್ಡ್ ಹಾಗಾದ್ರೆ? 3 ವಿಚಾರಗಳು ನನ್ನ ಆತ್ಮೀಯರು ದರ್ಶನ್ ಅವರು ಮಾತಾಡ್ಲಿ ಸರ್. ದೇವೇಗೌಡರ ಕನಸಿನ ಕೂಸು 30 ವರ್ಷದಿಂದ ಬೋನಹಳ್ಳಿಲಿ ಮಾಡಿದ್ರು. ದೇವೇಗೌಡರು ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅನ್ನೋದನ್ನು ನೀವು ಒಂದ್ಸತಿ ಯೋಚನೆ ಮಾಡಬೇಕಾಗ್ತದೆ. ಕಾಂಗ್ರೆಸ್ ಸರ್ಕಾರ ಅದಾದ್ಮೇಲೆ ಎಷ್ಟು ಸತಿ ಬಂತು ಅದನ್ನು ಒಂದ್ಸತಿ ಯೋಚನೆ ಮಾಡಬೇಕಾಗ್ತದೆ. ಸಿದ್ದರಾಮಯ್ಯನವರು 8 ವರ್ಷ ಆಡಳಿತ ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ 2 ಸತಿ ಬಂತು. ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಅಧಿಕಾರ ಕೊಟ್ಟಿದ್ರು ಜನ, ಎಷ್ಟು ಸತಿ ಮಾಡಿದ್ದು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಆರೋಪ ಮಾಡ್ತೀವಿ ಅಂತ ಬಾಯೋದಂಗೆಲ್ಲ ಆರೋಪ ಮಾಡಿದ್ರೆ ನೋಡ್ತಾ ಇರೋ ಜನರೇನು ದಡ್ರಲ್ಲ. ಕನಸಿನ ಕೂಸು ಬೋನಹಳ್ಳಿದು ಅಂತ ಹೇಳಿದ್ರಿ ಅಲ್ವಾ, 30 ವರ್ಷದಿಂದ ಆಗೈತೆ. ನಿಮ್ ಕಾಂಗ್ರೆಸ್ ಸರ್ಕಾರ ಕನಿಷ್ಠ ದೇವೇಗೌಡರು ಆಡಳಿತ ಮಾಡೋದ್ಮೇಲೆ 15 ವರ್ಷ ಆಡಳಿತ ಮಾಡಿದ್ರಿ. ಏನ್ ಮಾಡಿದ್ರಿ? 1 ವರ್ಷ ಆಡಳಿತ ಮಾಡಿದಂತ ದೇವೇಗೌಡರ ಮೇಲೆ ಎಷ್ಟು ಒಳಗೆ ನೀವು ಬೇಗುದಿ ಇಟ್ಕೊಂಡಿದ್ದೀರಿ ಅಂದ್ರೆ ದೇವೇಗೌಡರ ಹೆಸರು ತಗೊಂಡ್ರೆ ನಾವು ದೊಡ್ಡವರಾಗ್ತೀವಿ ಅನ್ನೋದು ಚಿಂತನೆಗಳನ್ನ ಬಿಟ್ಬಿಡ್ಬೇಕಾಗ್ತದೆ. ನೀವೇನ್ ಮಾಡಿದ್ರಿ? ಆಯ್ತು, ದೇವೇಗೌಡರು ಮುಖ್ಯಮಂತ್ರಿ ಆದ್ರೂ ಮಾಡ್ಬೇಕು ಅಂತ ಹೊರಟ್ರು, ಅವ್ರ ಕೈಲಿ ಆಗ್ಲಿಲ್ಲ. ನೀವೇನ್ ಮಾಡಿದ್ರಿ? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು ಅಲ್ವಾ, ನೀವ್ ಹೇಳ್ತೀರಿ ರಿಯಲ್ ಎಸ್ಟೇಟ್ ಅದು ಇದು ಅಂತ. ರೆಡ್ ಝೋನ್ ನೀವ್ ಯಾಕೆ ತೆಗ್ದಾಕಾಗ್ಲಿಲ್ಲ? ಯಾಕಾಗ್ಲಿಲ್ಲ? ನಾನ್ ಕೇಳ್ತಾ ಇರೋದಷ್ಟೇ. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡ್ಬಿಟ್ರು, ಎಲ್ಲಾನು ಫ್ರೀಸ್ ಆಗೋಯ್ತು,
ಒಬ್ಬ ಯಾರೋ ಇನ್ನೊಬ್ಬ ಇಂಡಸ್ಟ್ರಿ ಮಾಡಬೇಕು ಅಂತ ಹೊರಟಾಗ ತೊಂದರೆ ಆಗ್ತದೆ. ಆಯ್ತಪ್ಪ, ನೀವೇನ್ ಮಾಡಿದ್ರಿ? ನಾವು ರೈತರು ಬಂದು ಕೇಳ್ಕೊಂಡ್ರು, ಹೋರಾಟ ಮಾಡಿದ್ರು ಅಂತ ಡ್ರಾಪ್ ಮಾಡಿದೀವಿ. ಇವತ್ತು ಅಷ್ಟೇ ರೈತರನ್ನ ಜೊತೆಲಿ ಇಟ್ಕೊಂಡೆ ಹೋಗ್ತಾ ಇದೀವಿ. 70% ಕುಮಾರಸ್ವಾಮಿ ಅವ್ರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದಾರೆ, ನಿಖಿಲ್ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಮಾಡಿದಾರೆ ಮೊನ್ನೆ. ಇವತ್ತನ್ನ ಒಂದ್ಸತಿ ತಿರುಗಿಸ್ ನೋಡಿ, ಬನ್ನಿ ರೈತರ ಮನೆಗೆ ಹೋಗೋಣ, ರೈತರು ಇಷ್ಟಪಟ್ರೆ ಕೊಡೋಣ ಅಂತ ಹೇಳ್ತಾ ಇದಾರೆ. ಬಂದ್ರ ಸೊ ಹಾಗಾದ್ರೆ ರೈತರ ಪರ ಯಾರು ಅನ್ನೋದು ನೀವು ಡಿಸೈಡ್ ಮಾಡಿ. ನಾನು ಹೇಳಲಿಕ್ಕೆ ಹೋಗಲ್ಲ, ನನಗೆ ಯಾರ ಮೇಲೂ ಆರೋಪ ಮಾಡೋ ಇಚ್ಛೆನೂ ಇಲ್ಲ, ಉತ್ಕಟ ಇಚ್ಛೆನೂ ಇಲ್ಲ. ಯಾರ್ದೋ ಒಬ್ರ ಹೆಸರು ಮಾತಾಡಿದ ತಕ್ಷಣ ನಾವು ದೊಡ್ಡವರಾಗಲ್ಲ. ಆದ್ರೆ ವಾಸ್ತವ ಸ್ಥಿತಿ ಬಗ್ಗೆ ರೈತರನ್ನ, ರೈತ ಪರ ಕಳಕಳಿಯನ್ನು ಎತ್ತಿಡಿಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ. ಇದೇ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಯೋಜನೆ ಮಾಡಿದ್ರಲ್ಲ, ನೀವ್ಯಾಕೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ? ಒಳ್ಳೇದು ಲೇಔಟ್ ಮಾಡೋ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ಖಂಡಿತವಾಗ್ಲೂ ಅವತ್ತು ಬೆಂಗಳೂರು ನಗರ ಬೆಳೀತಾ ಇತ್ತು. ಇವತ್ತು ಇದೇ ಮುಂಬೈ ನಗರ ಬೆಳೆದಾಗ ಪುಣೆ ಅಂತ ಇನ್ನೊಂದು ನಗರನ ಸೃಷ್ಟಿ ಮಾಡಿದ್ರು, ತುಮಕೂರು ಸೃಷ್ಟಿಯಾಗಿದೆ. ಅದೇ ಟೈಮಲ್ಲಿ ಬೆಂಗಳೂರು ಸುತ್ತ 8 ಏನು ಲೇಔಟ್ಗಳ ಮಾಡಬೇಕು, ಸಣ್ಣ ಲೇಔಟ್ಗಳು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಸ್ಯಾಟಲೈಟ್ ಟೌನ್ಗಳು ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಹೊರಡಿಸಿದ್ರು ಅಲ್ವಾ? ಎಷ್ಟು ದಿನ ಬಿಟ್ರಿ ಕುಮಾರಸ್ವಾಮಿ ಅವ್ರನ್ನ ನೀವು ಆಡಳಿತ ಮಾಡ್ಲಿಕ್ಕೆ? ಎಷ್ಟು ದಿನ ಬಿಟ್ರ ಮುಂದಕ್ಕೆ ಇಲ್ಲ. ಸೊ ಈ ಪರಿಸ್ಥಿತಿಯಿಂದ ಕುಮಾರಸ್ವಾಮಿ ಏನ್ ಮಾಡ್ಲಿಕ್ಕೆ ಆಗ್ತದೆ? 30 ವರ್ಷದೇ ಪಾಪ ಇನ್ನೂ ದುಡ್ಡು ಕೊಡಕ್ಕೆ ಇಚ್ಛಾಶಕ್ತಿ ಬಂದಿದ್ರೆ ಕುಮಾರಸ್ವಾಮಿ ಅವರು ಒಂದು ತೀರ್ಮಾನ ತೆಗೆದುಕೊಂಡ್ರಲ್ಲ, ಸಾಲ ಮನ್ನಾ 26,000 ಕೋಟಿ. ಹಾಗೆ ಇಲ್ಲೂ ಕೂಡ ಇಚ್ಛಾಶಕ್ತಿ ಇದ್ರೆ ಮೊದಲ ದಿನವೇ ಕುಮಾರಸ್ವಾಮಿ ಅವರು ಈ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ರು. ಖಂಡಿತವಾಗ್ಲು ಅಲ್ಲಿಗೆ ಬರೋಣ. ಇದು ಒಂದು ವಿಚಾರ ಅಲ್ಲ, ಇದು ರೈತನ ವಿಚಾರ, ಒಬ್ಬನ ಮನೆ ವಿಚಾರ ಅಲ್ಲ. ಸಾಲ ಮನ್ನಾ ಅಂದಾಗ ಸರ್ಕಾರದಿಂದ ಕೊಡುವಂತ ಯೋಜನೆ. ಅದೇ ನೀವು ರೈತನ ಜಮೀನನ್ನ ಕಿತ್ಕೋಬೇಕು ಅಂದಾಗ ಅವನ ಭಾವನೆಗಳಿರ್ತವೆ. ಈಗ ಒಬ್ರು ರೈತರು ನನ್ನ ಹತ್ರ ಮಾತಾಡಿದ್ರು, ಮಾಧ್ಯಮದ ಮುಂದೆನೆ ಮಾತಾಡಿದ್ರು, ಸ್ವಾಮಿ ನಾನು ಹಸು ಸಾಕಿದ್ದೀನಿ, ರೇಷ್ಮೆ ಹುಳ ಸಾಕಿದ್ದೀನಿ, ಏಕಾಏಕಿ ನಾನು ಒಕ್ಲೆಪ್ಸಿದ್ರೆ ಎಲ್ಗೆ ಹೋಗ್ಲಿ? ಯಾಕೆ ಅವನ ಹತ್ರ ಸ್ವಾಮಿ ಅವನ ಜೊತೆ ಫೀಲ್ ಹಂಚ್ಕೊಳ್ಳೋದು ಬೇಡವಾ ನೀವು? ಭಾವನೆಗಳ ಬೆಲೆ ಇಲ್ವಾ ಒಬ್ಬ ರೈತನ ಭಾವನೆಗಳಿಗೆ? ನಾನು ಒಬ್ಬ ರೈತ ಅಂತ ಹೇಳ್ಕೊಳಕ್ಕೂ ಮುಂಚೆ ಭಾವನೆಗಳ ಬಗ್ಗೆ ಮಾತಾಡ್ಬೇಕಾಗ್ತದೆ. ಈಗ ಸಾಲ ಮನ್ನಾ ಮಾಡೋದಾದ್ರೆ ಸರ್ಕಾರದ ಯಾವ್ದೋ ಒಂದು ಯೋಜನೆಯಿಂದ ಕಟ್ ಮಾಡ್ತೀವಿ, ಬಡವನ ಮನೆ ಸಾಲ ತೀರಿಸ್ತೀವಿ, ಅವನ ನೋವನ್ನ ನೋಡ್ತೀವಿ. ಇಲ್ಲಿ ಅವನಿಗೆ ನೋವನ್ನ ದೂಡ್ತಾ ಇದೀವಲ್ಲ ಅಲ್ವಾ? ಇಂಜೆಕ್ಷನ್ ಕೊಡೋದಕ್ಕೂ ಕೇಳಿ, ಇಂಜೆಕ್ಷನ್ ಕೊಡೋದಕ್ಕೂ ಕೊಲೆ ಮಾಡೋದಕ್ಕೂ ವ್ಯತ್ಯಾಸ ಇರ್ತವೆ. ಇಂಜೆಕ್ಷನ್ ಕೊಡೋಕೆ ನೋವಾಗುತ್ತೆ, ಆದ್ರೆ ಅವನಲ್ಲಿ ಹುಷಾರಾಗ್ತಾನೆ. ಕೊಲೆ ಮಾಡುವಾಗ ಅವನ ಇಡೀ ಕುಟುಂಬ ಅವನ ಹಿಂದೆ ಇರ್ತದೆ. ಅದ್ರ ಬಗ್ಗೆ ಪ್ರಯತ್ನ ನೀವು ಮಾಡಿ ಅಂತ ಹೇಳ್ತಾ ಇದೀವಿ. ನಾವು ಕಾಂಗ್ರೆಸ್ ಸರ್ಕಾರನ ಆರೋಪ ಮಾಡ್ತಾ ಇಲ್ಲ. ನಮಗೆ ಸಂಪೂರ್ಣ ಮೆಜಾರಿಟಿ ಯಾವತ್ತೂ ಬಂದಿಲ್ಲ. ಅಂತ ಪರಿಸ್ಥಿತಿಲೂ ಕೂಡ ನಾವು ರೈತರ ಪರವಾಗಿ ನಿಂತಿದೀವಿ. ನೀವ್ಯಾಕೆ ಅದನ್ನ ಯೋಚನೆ ಮಾಡ್ತಾ ಇಲ್ಲ? ಕುಮಾರಸ್ವಾಮಿ ಅವ್ರ ಕೂಸು 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 ಸರಿ ಆಯ್ತಪ್ಪ, ಕೂಸು ಕುಲ ವಿವರಿಸೋ ಕೆಲಸ ನೀವ್ಯಾಕೆ ಮಾಡ್ತಾ ಇದ್ದೀರಿ? ಸರಿ.